ನೈತಿಕತೆ ಇಲ್ಲದ ನಾಯಕರನ್ನು ತೋರಿಸಿತ್ತಪ್ಪ ಮೆಗಾಫೈಟ್ಗೆ ಮತ್ತೆಲ್ಲರಿಗೂ ತಮಗೆ ಸ್ವಾಗತ. ಬನ್ನಿ, ಇಲ್ಲಿ ತನಕ ದಿವಾಕರ್, ತೇಜಸ್ವಿನಿ, ಟಿ ಪ್ರಭಾಕರ್ ಮತ್ತು ಗೀತಾ ರಾಮಾನುಜನ್ ಸಾಕಷ್ಟು ಮಾತಾಡಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ದಿವಾಕರ್ ಉತ್ತರ ಕೂಡ ಕೊಟ್ಟಿದ್ದಾರೆ. ಈಗ ನಿಮ್ಮಗಳ ಸರದಿ, ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಆಲಿಸಿ ನಾಯಕರು ಉತ್ತರ ಕೊಡ್ತಾರೆ. ಅಲ್ಲೊಬ್ರು ಯಜಮಾನರು ನಿಂತಿದ್ದಾರೆ. ಸರ್ ಹೇಳಿ ಸರ್. ನೀವು ತೋರಿಸಿದ್ದು ಕರೆಕ್ಟು, ಅವ್ರು ಮಾಡಿದ್ದು ಅಯೋಗ್ಯತನ. ನಮ್ಮ ನ್ಯಾಯಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಅದು ದೇಗುಲ ಅಂತ ಹೇಳಿ ಇವ್ರನ್ನ ಕಳಿಸಿದ್ದು ತಪ್ಪ. ಕದಾವದ್ರು ಇದನ್ನು ಬ್ಲೂ ಫಿಲಮ್ ನೋಡಿದರು, ಇದು ಅಯೋಗ್ಯತನದ ಕೆಲಸ ಅಂತ ನನ್ನ ಭಾವನೆ ಇದೆ. ಮತ್ತು ಇನ್ನೊಂದು ಒಂದು ಪ್ರಶ್ನೆ ಇದೆ ಇದರೊಳಗೆ, ಈ ಹೆಣ್ಣುಮಕ್ಕಳು ಈ ನಾಚನೆ ಮಾಡೋವಂಥದ್ದು ಮತ್ತು ಈ ಬ್ಲೂ ಫಿಲಮ್ಸು ಈ ಕ್ಲಬ್ಗಳೆಲ್ಲ ಮಾಡ್ತಾರಲ್ಲ, ಈ ಪಾರ್ಲಿಮೆಂಟು ವಿಧಾನಸಭೆ ಒಳಗೆ ಇದಕ್ಕೆ ಇದನ್ನು ಕೊಟ್ಟಿದ್ದಾರಲ್ಲ ರೂಲು, ಅವರಿಗೆ ಮೊದಲು ಕೆರ ತಗೊಂಡು ಹೊಡಿಬೇಕು. ಅವರಿಂದ ಇದೆಲ್ಲ ಆಗ್ತಾ ಇರೋದು. ಹೆಣ್ಣುಮಕ್ಕಳ ನಾಚಿಕೆ ಆಗ್ತದೆ. ಇದು ಭಾರತ ದೇಶ, ಭಾರತಾಂಬೆ, ಇದು ಎಲ್ಲ ಅರ್ಥ ಮಾಡ್ಕೋಬೇಕು. ಅಯೋಗ್ಯರು ಇವರು, ಅಯೋಗ್ಯರು. ಈಗ ಏನು ಮಾಡಿದ್ದಾರೆ ಅಂದರೆ, ಮಂತ್ರಿ ಸ್ಥಾನ ಅಂತಂದರೆ ಶಾಸಕ ಸ್ಥಾನ ಇದ್ದೇ ಇದೆ, ಅಸೆಂಬ್ಲಿಗೆ ಬಂದೇ ಬರ್ತಾರೆ. ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಇದೆಯಾ ಅವ್ರಿಗೆ? ನಾನು ಪ್ರಪ್ರಥಮವಾಗಿ ಹೇಳ್ತೀನಿ, ಇದು ಬಿಂಬಿಸಿರೋದು ಅಕ್ಷರ ಸಹ ಸರಿ. ಮತ್ತು ನನ್ನದೊಂದು ಮನದಾಳದ ಒಂದು ಭಾವನೆ ಇದೆ, ನಿಮ್ಮ ಪಕ್ಷದವರಿಗೆ ನೈತಿಕತೆ ಇದೆಯಾ? ನಮ್ಮ ದೇಶ ಚರಿತ್ರೆ ನಾವು ಅವಲೋಕನೆ ಮಾಡಿದಾಗ ಯಾವುದೋ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ಮಂತ್ರಿಗಳಾಗಿದೆ, ಯಾವುದೋ ಒಂದು ಕೋಣೆಯಲ್ಲಿ ರೈಲ್ ಆಕ್ಸಿಡೆಂಟ್ ಆದಾಗ ನೈತಿಕತೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಬ್ಲೂ ಫಿಲಿಮ್ ತೋರಿಸಿದ್ರು, ಅದು ನೋಡ್ತಾಯಿದ್ರು, ನೀಲಿ ಚಿತ್ರಣ ಮಾಡಿರೋದನ್ನ 24 ಗಂಟೆನೂ ಟಿ ವಿ ಮಾಧ್ಯಮದವರು ತೋರಿಸ್ತಾಯಿದ್ರು ಸಹ ಅದನ್ನು ಇನ್ನೂ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಆ ಇಬ್ಬರು ಮಂತ್ರಿಗಳು ನೋಡಿದ್ದಕ್ಕೆ ಮೂರನೇ ಮಂತ್ರಿಯಿಂದ ಬಂತು. ಅದು ಯಾರು, ಕೃಷ್ಣ ಪಾಲೆಮರ್ ಅವರ ಮೊಬೈಲಿಂದ ಬಂತು ಅಂತ ಹೇಳಿದರೆ, ಕೃಷ್ಣ ಪಾಲೆಮರ್ಗೆ ಮತ್ಯಾವ ಮಂತ್ರಿಯಿಂದ ಬಂದಿರ್ಬೋದು ಅಂತ ಅದನ್ನು ತನಿಖೆ ಮಾಡಿಸಿ. ಕರ್ನಾಟಕದ ಬ್ಲೂ ಬಾಯ್ಸ್ ಇದ್ದಾರಲ್ಲ, ಇವತ್ತು ಬ್ಲೂ ಬಾಯ್ಸು ಅವ್ರಿಗೆ ದಯಮಾಡಿ ಸಂವಿಧಾನದಲ್ಲಿ ಇಲ್ದಾಡು ಪರವಾಗಿಲ್ಲ, ನಮ್ಮ ಸಾರ್ವಜನಿಕ ಶಿಕ್ಷೆ ಕೊಡೋದು ಏನು ಗೊತ್ತಾ, ಕರ್ಕೊಂಡು ವಿಧಾನಸಭೆ ಮುಂದೆ ಅವ್ರಿಗೆ ಚಪ್ಪಲಿ ಹಾಕಿ ಮೆರವಣಿಗೆ ಮಾಡಬೇಕು, ಅಷ್ಟೇ. ನಮ್ಮ ಈಗ ಏನು ನಡೀತೋ ಅದನ್ನು ಯಾವ ಪಕ್ಷದವರು, ಬಿ ಜೆ ಪಿಯವರು, ದಿವಾಕರ್ ಸಾಹೇಬರು ಕೂಡ ಹೇಳಿದ್ರು ನಾವು ಸಮರ್ಥಿಸ್ಕೊಳ್ಳೋದಿಲ್ಲ ಅಂತ. ಯಾರೂ ಸಮರ್ಥಿಸ್ಕೊಳ್ತಾ ಇಲ್ಲ. ಆದರೆ ಇದಕ್ಕೆ ಹಿಂದೆ ಬಂದಂಥ ಹಿರಿಯ ನಾಯಕರು ಯಾವ ದಾರಿ ತೋರ್ಕೊಟ್ಟಿದ್ದಾರೆ? ಹಾಸಿಗೆ ಹಾಕ್ಕೊಂಡು ಮನಿಕೊಂತಾರೆ, ಬಿರಿಯಾನಿ ತರಿಸ್ಕೊಂಡು ತಿಂತಾರೆ, ವಿಧಾನಸಭೆಯಲ್ಲಿ ಬಟ್ಟೆ ಹರ್ಚ್ಕೊಂಡು ಕಿರ್ಚಾಡ್ತಾರೆ, ಬಾಗಿಲನ್ನ ಜಾಡಿಸಿ ಆ ಬಾಗಿಲು ಕರ್ನಾಟಕದ ದೇವಸ್ಥಾನದ ಬಾಗಿಲು ಅದನ್ನ ಜಾಡಿಸಿ ಕಾಲಲ್ಲಿ ಒದಿತಾರೆ. ಯಾತಕ್ಕೆ? ಅದಕ್ಕೆ ಅದನ್ನ ಹೇಳೋದು ಯಾಕೆ? ಇದನ್ನೆಲ್ಲ ಮಾಡ್ಬೋದು. ಬೇರೆಯವ್ರು ತೋರ್ಕೊಂಡಿದ್ದ ದಾರಿನ ಇವತ್ತು ಮಾಡಿದ್ದಾರೆ ಅಂದರೆ ಯಾರು ಸಮರ್ಥಿಸ್ಕೊತಾ ಇಲ್ಲ. ನಾವಿದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ಆದರೆ ಹಿಂದೆ ಮಾಡಿದ ನಾಯಕರು ಮಾಡಿದ್ದಾರೆ, ತೋರಿಸ್ಕೊಂಡಿದ್ದಾರೆ ದಾರಿನ, ಅವ್ರು ಮಾಡಿದ್ದು ಇದೇ ತಪ್ಪು. ಅದರಿಂದ ಎಲ್ಲರಿಗೂ ಹೇಳ್ತೀವಿ, ಎಲ್ಲರೂ ಇದನ್ನು ಹೇಳ್ತೀವಿ ನಾವು. ಎಲ್ಲರೂ ಒಂದು ನೀತಿ ನಿಯಮ ಏನಿದೆ ಆ ನೀತಿ ನಿಯಮದ ಪ್ರಕಾರ ಎಲ್ಲರೂ ನಡ್ಕೊಳ್ಳಿ, ಅದು ಎಲ್ಲರೂ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇಷ್ಟ ಬೀಳ್ತೀನಿ ನಾನು. ಇವತ್ತು ಈ 3 ಜನ ಸಚಿವರ ಹತ್ರ ಬರೀ ಅಮಾನತನ ಅಂತ ತಗೊಂಡಿದ್ದಾರೆ. ಇಂಥವ್ರನ್ನ ಏನು ಶಿಕ್ಷೆ ಕೊಡಬೇಕಾಗುತ್ತಂದ್ರೆ, ಇನ್ನು ಮುಂದೆ ಯಾವತ್ತಿಗೂ ಇವರು ರಾಜಕಾರಣಕ್ಕೆ ಬರಲೇಬಾರ್ದು, ರಾಜಕಾರಣದಲ್ಲಿ ನಿಂತ್ಕೊಳ್ಳೇಬಾರ್ದು ಅಂತ ಪನಿಷ್ಮೆಂಟ್ ಆಗಬೇಕಾಗುತ್ತೆ ಇವ್ರಿಗೆ. ನಮ್ಮ ಕರ್ನಾಟಕದ ರಾಜ್ಯ, ಕರ್ನಾಟಕದ ನಾಡು, ಕನ್ನಡ ನಾಡು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ. ಯಾವುದೇ ಒಬ್ಬ ವಿದೇಶಿಯನ್ನು ಕೇಳಿದ್ರು ಕರ್ನಾಟಕ ಅಂತ ಹ್ಯಾಟ್ಸಾಪ್ ಹೇಳ್ತಾನೆ. ಯಾಕೆಂದರೆ ಅಂಥ ಕನ್ನಡ ನಾಡಲ್ಲಿ ಇಂತಹ ಮೌಲ್ಯವನ್ನು ಇಟ್ಕೊಂಡಂಥವರು ಆರಿಸಿ ನಾವು ಕಳಿಸಿದ್ರೆ ನೀವು ಮಾಡತಕ್ಕದ್ದು ಸರಿನಾ? BJP ಸರ್ಕಾರ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ಒಂದಲ್ಲ ಒಂದು ಹಗರಣ ಬರ್ತಾನೆ ಇದೆ. ಇದು ರೇಣುಕಾಚಾರ್ಯ, ಜಯಲಕ್ಷ್ಮಿ ಇದ್ರದ್ದು ಹಗರಣ ಆಯಿತು. ಆಮೇಲೆ ಬೇಕಾದಷ್ಟು ಸಾವಿರಾರು ಇದೆ. 3,000 ಇಲ್ಲ. ಹಾಲಪ್ಪ ತನ್ನ ಫ್ರೆಂಡ್ನ ಹೆಂಡ್ತಿನೇ ಇದು ಅತ್ಯಾಚಾರ ಮಾಡ್ದ. ಆದರೂ ಅವರಿಬ್ಬರನ್ನೂ ಮತ್ತೆ ಮಿನಿಸ್ಟರ್ ಪೋಸ್ಟಲ್ಲಿ ಮಾಡ್ತಾನೆ ಇದೆಲ್ಲ ಕಂಟಿನ್ಯೂ ಮಾಡ್ತಾರೆ. ಈಗ ಬ್ಲೂ ಫಿಲಮ್ ಬಂತು, ಇವ್ರು 3 ಜನ ಇವ್ರನ್ನೂ ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ನಿಜವಾಗ್ಲೂ ಇವ್ರನ್ನ ಡಿಸ್ಮಿಸ್ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ? ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಪಂಚಾಯಿತಿ ಮೆಂಬರ್ನಿಂದ ಹಿಡ್ಕೊಂಡು, ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಿಡ್ಕೊಂಡು, ಒಬ್ಬ ಶಾಸಕನಾಗಿ ಬಂದು ಇಡೀ 6 ಕೋಟಿ ಜನಕ್ಕೆ ನೀವು ನ್ಯಾಯ ಕೊಡುವಂಥ ಸಂದರ್ಭದಲ್ಲಿ ನೀವೇನು ನೋಡ್ತಾ ಇದ್ರಿ? ಇದು ಸರಿನಾ? ಈಗ ಈ ಒಂದು ಬ್ಲೂ ಫಿಲಮ್ನ ತೋರಿಸಿದ್ರು ಅಂತ ಮಾಧ್ಯಮದವ್ರನ್ನ ವಿಧಾನಸಭೆಯಿಂದ ಹೊರಗಡಿರಬೇಕು ಅಂತ ಷಡ್ಯಂತ್ರ ಸರ್ಕಾರದಿಂದ ನಡೀತಾ ಇದೆ. ನಾಳೆ ದಿನ ಈಗ ಖಾಸಗಿ ಚಾನೆಲ್ಗಳನ್ನ ಹೊರಗಡೆ ಇಟ್ಟಿಟ್ಟು ನಾಳೆ ಯಾರೋ ವಿರೋಧ ಪಕ್ಷದವರು ಏನೋ ಒಂದು ಚಿತ್ರ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ವಿರೋಧ ಪಕ್ಷದವರು ಹೊರಗಡೆ ಇಡ್ತೀರಾ? ಜನರು
ಪ್ರತಿನಿಧಿಗಳನ್ನ ಆರಿಸ್ಬಿಟ್ಟು ಕಳ್ಸೋದೇನಕ್ಕೆ? ಜನರ ಸಮಸ್ಯೆಯನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಲಿ, ಸದನದಲ್ಲಿ ಚರ್ಚೆ ಮಾಡಲಿ ಅಂದ್ಬಿಟ್ಟು, ಜನರ ಸಮಸ್ಯೆ ಹಾಗೂ ರಾಜ್ಯದ ಸಮಸ್ಯೆನ. ಬಟ್ ಇವ್ರೇನು ಮಾಡಿದ್ರು, ಹೋಗಿ ಸದನದಲ್ಲಿ ನಿದ್ದೆ ಮಾಡ್ತಾರೆ, ಇಲ್ಲ ಬೇರೆ ಬ್ಲೂ ಫಿಲಮ್ಮು ಬೇರೆ ಫಿಲಮ್ ಎಲ್ಲ ನೋಡ್ತಾರೆ. ಇದು ನಮ್ಮ ಪ್ರತಿನಿಧಿಗಳು ಮಾಡೋ ರೀತಿನ ಇದು. ಈ ರೀತಿ ಮಾಡಿದ್ರೆ ನಮ್ಮ ಮಾಮೂಲಿ ಜನಕ್ಕೆ, ಕಾಮನ್ ಪೀಪಲ್ಗೆ ನ್ಯಾಯ ಸಿಗುತ್ತಾ? ಸಿಗಲ್ವಾ? ಓಕೆ ಫೈನ್. ಏನಂದರೆ ನೈತಿಕತೆ ಅನ್ನೋದು ರಾಜಕಾರಣಿಗೆ ಬಹಳ ಮುಖ್ಯವಾದದ್ದು. ವಿ ಕ್ಯಾನ್ ಸೇ ಇಟ್ ಆಸ್ ಎ ಫೌಂಡೇಶನ್, ಒಂದು ಫೌಂಡೇಶನ್ ಮೆಟ್ಲು ರಾಜಕಾರಣಿಗೆ. ಈ ನೈತಿಕತೆನ ಮೀರ್ಬಿಟ್ಟು ಒಂದು ವಿಧಾನಸೌಧ ಅನ್ನೋದು ಒಂದು ದೇಗುಲ. ಆ ದೇಗುಲದಲ್ಲಿ ಆ ಸೆಕ್ಸ್ ಫಿಲಮ್ ನೋಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗೆ ರಾಜೀನಾಮೆ ಅನ್ನೋದು ಟೆಂಪ್ರರಿ, ಅದು ಎಷ್ಟು ಮಟ್ಟಿಗೆ ಸರಿ? ಸಸ್ಪೆಂಡ್ ಮಾಡೋದಿತ್ತಲ್ಲ ಅವ್ರನ್ನ, ನೀವು ಯಾಕೆ ರಾಜೀನಾಮೆ ಕೊಡ್ಸಿರಿ? ನನಗೆ BJP ಅವ್ರ ಕ್ವಶನ್ ಕೇಳೋಕ್ಕೆ ನಾಚಿಕೆ ಆಗ್ತಾಯಿದೆ. ಅವ್ರ ಜೊತೆ ಮಾತಾಡೋದೇ ಇಲ್ಲ. ನಮ್ಮ ಕ್ವಶನ್ ಏನೇ ಇದ್ದರೂ ತೇಜಸ್ವಿನಿ ಅವ್ರಿಗೆ ಕೇಳ್ತೀನಿ. ನೀವು ದಯಮಾಡಿ ಈ ವಿಷಯದಲ್ಲಿ ಮಾತ್ರ ವಿರೋಧ ಪಕ್ಷದ ಥರ ನಡ್ಕೊಳ್ಳಿ. ಸುಮ್ಮನೆ ಅವರು ಹೊಡೆದಂಗೆ ಮಾಡ್ತಾರೆ, ನಾವು ಹೊತ್ತಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸುಮ್ಮನೆ ಇರಬೇಡಿ. ಆ ಥರ ಮಾಡಿದ್ರೆ ದೇವರು ಕ್ಷಮಿಸಲ್ಲ. ನಿಜವಾಗಿ ವಿರೋಧ ಪಕ್ಷದ ಥರ ನಡ್ಕೊಳ್ಳಿ ನೀವು. ಈ ಥರ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 3 ತಿಂಗಳು ಒಂದು ಅಲಿಗೇಷನ್ ಬರ್ತಾಯಿದೆ. ಅಟೆಂಪ್ಟ್ ರೇಪ್ ಕೇಸು ಪ್ರತಿಯೊಂದು ಬರ್ತಾಯಿದೆ, ಭ್ರಷ್ಟಾಚಾರ ಎಲ್ಲ ಬರ್ತಾಯಿದೆ. ಯಾವುದಾದ್ರು ಒಂದು ಅಪರಾಧದ ಮೇಲೆ ಯಾವ್ದಾದ್ರು ಒಂದು MLAನ ಡಿಸ್ಮಿಸ್ ಮಾಡಿದ್ದೀರಾ? ಮಾಡಿಲ್ಲ. ಇದನ್ನು ಮಾಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇದು 3 ಜನ ಮಾಡಿದ್ರೆ ಸರ್ಕಾರ ಇನ್ನೊಂದು 3 ಜನ ಯಾರು ಎಳೆದ್ಬಿಟ್ಟು ಸರ್ಕಾರ ಬೀಳಿಸ್ತಾರೆ ಅಂತ ನೀವು ಮಾಡೋದಿಲ್ಲ. 100% ಇದು ನಿಜ. ಇದೇನಾದರೂ ಷಡ್ಯಂತ್ರ ಇವ್ರು ಹೀಗೆ ಮುಂದುವರಿಸಿದ್ರೆ ಮುಂದೆ ಜನ ಈ ರಾಜಕಾರಣಿಗಳನ್ನ ಯಾರೇ ಆಗಿರ್ಬೋದು ಬೀದಿನಲ್ಲಿ ಹಿಡಿದು ಬಟ್ಟೆ ಹಿಡಿದು ತಲೆಯಲ್ಲಿರೋ ಕೂದಲೆಲ್ಲ ಕಿತ್ತಾಕಿ ಕಳಿಸ್ತಾರೆ. ಮತ್ತು ಇನ್ನೊಂದು ವಿಚಾರ, ಈ ವೇದಿಕೆಯಿಂದ ನಾನು ದಿವಾಕರ್ ಅವ್ರಿಗೆ ನಾನೊಂದು ಆಹ್ವಾನ ಕೊಡ್ತೀನಿ. ದಯವಿಟ್ಟು ಅಂಥ ಒಂದು ಹೀನ ಸ್ಥಿತಿಯಲ್ಲಿರೋಂಥ ಪಕ್ಷನ ತೊರೆದು ನೀವು ಇನ್ಯಾವುದಾದ್ರು ಪಕ್ಷಕ್ಕೆ ನೀವು ದಯಮಾಡಿ ಬರಬೇಕು ಅಂತ ಸೇರ್ಕೋಬೇಕು. ಇವಾಗ ಒಂದು ಸಾಮಾನ್ಯ ಒಂದು ಜ್ಞಾನ ಇರಲಿಲ್ವ ಸರ್ ಅವ್ರಿಗೆ? ಒಂದು ಬ್ಲೂ ಫಿಲ್ಮ್ ಬಂದಿದೆ ಒಂದು ವಿಡಿಯೋ ಅಂತ ಅಂದಮೇಲೆ ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಇರಲಿಲ್ವಾ? ಒಂದು ಮಕ್ಕಳು ಕೆಟ್ಟೋದ್ರೆ ಅವ್ರು ನೋಡೋದಕ್ಕೆ. ಆದರೆ ಕರ್ನಾಟಕದ ಜನತೆಯಲ್ಲಿ ಅವರು ಕ್ಷಮೆ ಕೇಳಬೇಕು. ಕಾರ್ಯಾಲಯನ ಶೌಚಾಲಯ ಮಾಡ್ಕೊಂಬಿಡಿ. ಇದು ನನ್ನ ವೈಯಕ್ತಿಕ ರಿಕ್ವೆಸ್ಟ್. ಸಂವಿಧಾನವಾಗಿ ಅವ್ರಿಗೆ ಶಿಕ್ಷೆ ಕೊಡ್ತಿರೋ, ಕಾನೂನುವಾಗಿ ಶಿಕ್ಷೆ ಕೊಡ್ತಿರೋ, ಅದು ನಮಗೆ ಸಂತೋಷ. ಆದರೆ ದಯವಿಟ್ಟು ಆ ಕೃಷ್ಣ ಪಾಲೇಮಾರ್ ಮತ್ತು ಲಕ್ಷ್ಮಣ್ ಸವದಿ ಅಂತೀರೋ ಅವರ ಇಬ್ಬರ ಹೆಸರನ್ನು ದಯವಿಟ್ಟು ತೆಗೆದಾಕಿ ಸರ್. ಅದು ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ. ಕೃಷ್ಣ ಅನ್ನೋದು ದೇವ್ರ ಹೆಸರು, ಲಕ್ಷ್ಮಣ ಅನ್ನೋದು ದೇವ್ರ ಹೆಸರು. ದೇವರು ವಿಧಾನಸೌಧ ಗುಡಿಲಿ ಕೂತ್ಕೊಂಡು ಈ ಕೆಲಸಗಳು ಮಾಡಲ್ಲ. ಬಟ್ ಅವ್ರು ದಯವಿಟ್ಟು ಅವ್ರ ಹೆಸರುಗಳನ್ನ ದಯವಿಟ್ಟು ತೆಗೆದಾಕಿ. ನಿಮ್ಮ ಪ್ರಶ್ನೆಗಳು, ಬಹುತೇಕ ಪ್ರಶ್ನೆಗಳು ದಿವಾಕರ್ ಅವರಿಗೆ ಬಂದವು. ಈಗ ಮುಂದಿನ ಸರದಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಆಲಿಸಿ ನಾಯಕರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ನೋಡೋಣ. ಅದಕ್ಕಿಂತ ಒಂದು ಪುಟ್ಟ ವಿರಾಮ. ಒಂದು ಹೆಣ್ಣು ಮಗಳನ್ನ ಮಾಂಸದ ಅಂಗಡಿ ತರ ಪುರುಷರು ಮಾಡ್ತಕ್ಕಂಥ ತಲೆ ಹಿಡಿತಕ್ಕಂಥ ಹೆಣ್ಣು ಮಕ್ಕಳ ತಲೆ ಹಿಡಿತಕ್ಕಂಥ ಪುರುಷರು. ಹಾಗಾಗಿ ಸಮಾಜ ಹಾಳಾಗುತ್ತೆ ನಿಮ್ಮಿಂದ. ಅಲ್ಲ